ಇನ್ನು ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಂ ರೇವಣ್ಣ ಅವರಿಗೆ ಒಬ್ಬ ಮಹಿಳೆ ಪ್ರಶ್ನೆ ಕೇಳಿದ್ರು. ಈ ಗ್ಯಾರಂಟಿ ಸರಿಯಾದ ರೀತಿಯಲ್ಲಿ ಅದು ಜಾರಿಗೆ ಬರ್ತಾ ಇಲ್ಲ, ಏನಿದು ಅಂತ. ಆ ಸಂದರ್ಭದಲ್ಲಿ ಕೈ ಕಾರ್ಯಕರ್ತೆ ಮೇಲೇನೆ ರೇವಣ್ಣ ಹಲ್ಲೆ ಮಾಡಿದ್ರಾ? ನಿನ್ನೆ ಕೆ ಗೆಸ್ಟ್ ಹೌಸ್ನಲ್ಲಿ ಈಕೆ ನೇರವಾಗಿ ಪ್ರಶ್ನೆ ಕೇಳ್ತಾರೆ ರೇವಣ್ಣ ಅವ್ರಿಗೆ. ಅವರು ಬೈದ್ರಂತೆ ಈಕೆಗೆ. ನಂದಿನಿ ನಾಗರಾಜ್ ಕಾರ್ಯಕರ್ತೆಯ ಹೆಸರು. ವಿಡಿಯೋ ಮಾಡ್ತಿರುವಂಥ ಸಂದರ್ಭದಲ್ಲೇ ಅವರು ಹೋಗೇ ಬಾರೆ ಅಂತ ಮಾತಾಡ್ತಾರೆ. ಕೆಟ್ಟದಾಗಿ ಮಾತಾಡ್ತಾರೆ ರೇವಣ್ಣ. ನೋಡಿ, ಆ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀವಿ. ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿ ನಾನು ಕಳಿಸಬೇಕಾಗುತ್ತೆ. ನೋಡಿ ಓಕೆ ಒಂದು ನಿಮಿಷ, ಒಂದು ಸೆಕೆಂಡ್. ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿ ನಾನು ಕಳಿಸಬೇಕಾಗುತ್ತೆ. ನೋಡಿ ಓಕೆ ಒಂದು ನಿಮಿಷ, ಒಂದು ಸೆಕೆಂಡ್. ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿ ನಾನು ಕಳಿಸಬೇಕಾಗುತ್ತೆ. ನೋಡಿ ಓಕೆ ಒಂದು ನಿಮಿಷ, ಒಂದು ಸೆಕೆಂಡ್. ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿ ನಾನು ಕಳಿಸಬೇಕಾಗುತ್ತೆ. ನೋಡಿ, ಹಿರಿಯ ನಾಯಕರು ಎಂ ರೇವಣ್ಣ ಈ ರೀತಿ ಎಂದೂ ಕೂಡ ವರ್ತನೆ ಮಾಡಿಲ್ಲ. ಆದರೆ ಯಾರೋ ಕಾರ್ಯಕರ್ತರು ಬಂದು ಕೇಳಿದಂಥ ಸಂದರ್ಭದಲ್ಲಿ, ಅದರಲ್ಲೂ ಬಿಡಿ ಯಾರೋ ಬೇರೆ ಪಕ್ಷದವರು ಸುಮ್ಮನೆ ರೇಗಿಸಕ್ಕೆ ಬಂದರು, ಕೆಣಕಕ್ಕೆ ಬಂದರು ಅಂತಂದರೆ ಹೌದು ಅನ್ಬೋದು. ಬಂದಿರುವಂಥವರು ಕಾಂಗ್ರೆಸ್ ಕಾರ್ಯಕರ್ತೆ ನಂದಿನಿ ನಾಗರಾಜ್. ಆಕೆ ಕೇಳಿದಂಥ ಪ್ರಶ್ನೆ, ಯಾಕಂದರೆ ಕೇಳಿರುವಂಥ ವ್ಯಕ್ತಿ ಸರಿಯಾದಂಥ ವ್ಯಕ್ತಿನೇ, ಗ್ಯಾರಂಟಿ ಸಮಿತಿ ಇದೆಲ್ಲದರ ಅಧ್ಯಕ್ಷರು ರೇವಣ್ಣ. ಅವ್ರಿಗೆ ಕೇಳೋದನ್ನು ಯಾರಿಗೆ ಕೇಳ್ತಾರೆ? ಕೇಳಿದಂಥ ಸಂದರ್ಭದಲ್ಲಿ ರೇವಣ್ಣ ಈ ರೀತಿ ಮಾತಾಡ್ತಾರ? ಅವ್ರು ಏನೇನೋ ಬೈದರು ಅಂತ ಈಕೆ ಆರೋಪ ಮಾಡ್ತಾರೆ. ಬಿಡಿ, ಅದ್ರ ಬಗ್ಗೆ ನಾವು ಹೇಳಲ್ಲ. ಆದರೆ ಈ ಹೋಗೇ ಬಾರೆ ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿ ಕೇಳಿಸುತ್ತೆ. ಇನ್ನು ಟಿವಿ9 ಜೊತೆ ಮಾತಾಡ್ತಾ ರೇವಣ್ಣ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ರು. ನಾನು ಯಾವುದೇ ಕಾರಣಕ್ಕೂ ಹಲ್ಲೆ ಮಾಡಿಲ್ಲ, ಏನಾದರೂ ಹಲ್ಲೆ ಮಾಡಿದರೆ ನನಗೆ ಶಿಕ್ಷೆ ಆಗಲಿ ಅಂತ ಹೇಳಿದ್ದಾರೆ ರೇವಣ್ಣ. ಇಲ್ಲ, ಏನು ಆಗಿಲ್ಲ, ನಾನೇನೆ ವಿಡಿಯೋ ಮಾಡಬೇಡಮ್ಮ ಅಂತ ಹಿಂಗೆ ಪಕ್ಕಕ್ಕೆ ಇದನ್ನ ಮೊಬೈಲ್ ತಳ್ಳಿದ್ ನಿಜ. ಅದು ನಾವು ಇಷ್ಟು ವರ್ಷ ಹೆಣ್ಮಕ್ಳಿಂದ ಯಾರಿಂದಾನು ಇದನ್ನ ಅನುಭವಿಸಿಲ್ಲ. ಈಕೆ ಯಾರ ತಲೆ ಕೆಟ್ಟವಳಿಗೆ ಮಾಡ್ತಾ ಇದ್ದಾಳೆ, ನೋಡೋಣ, ಮಾತಾಡೋಣ ಅದ್ರ ವಿಷಯದಲ್ಲಿ. ಬಾವಳ್ಳಿ ಶಂಕರ್ ನಮ್ ಲೀಡ್ರು ಅಂತ ಹೇಳಿದಾಳೆ, ಅವ್ರಿಗೂ ಮಾತಾಡಿದ್ದೀನಿ. ನಂಜುಂಡಸ್ವಾಮಿ XMLA ಅವರು ಪಾಪ ಬುದ್ಧಿ ಹೇಳಿದ್ದಾರೆ ಹಿಂದೆ ಮಧ್ಯದಲ್ಲಿ. ನನ್ನ ಬಗ್ಗೆ ಚಾಡಿ ಹೇಳಕ್ ಹೋದಾಗ ಇವರೆಲ್ಲ ಬುದ್ಧಿ ಹೇಳಿದ್ದಾರೆ. ಇದೆಲ್ಲ ಇದೆ, ಇಟ್ ಇಸ್ ಬ್ಯಾಕ್ ಗ್ರೌಂಡ್ ಏನೋ ಇದೆ, ನೋಡೋಣ. ನನಗೆ ಐಡಿಯಾನೇ ಇಲ್ಲ, ನೋಡಿಲ್ಲ. ನೆನ್ನೆನೆ ನೋಡಿದ್ದಾಕೆನ ಮಾತೆತ್ತಿದ್ರೆ ರಾಹುಲ್ ಗಾಂಧಿ ಅಂತಾಳೆ ಎಲ್ಲಾರ ಹತ್ರನು. ಅದೇನೋ ನಾನು AICC ರಾಹುಲ್ ಗಾಂಧಿ ಅವ್ರಿಗೆ ಗೈಡ್ ಮಾಡ್ತೀನಿ ಅಂತಾಳೆ. ಅದೇನೋ ನನಗೆ ಐಡಿಯಾ. ಕಾಂಗ್ರೆಸ್ ಆಫೀಸ್ಗೂ ನನಗೆ ದೂರು ಕೊಡ್ತಾ ಇದ್ದೀನಿ AICCಗೂ. ಏನ್ ಈ ತರ ಆಗ್ಬಿಟ್ರೆ ಹೆಣ್ಮಕ್ಳು. ನಾವು ಇಷ್ಟು ವರ್ಷ ಇದ್ದೀವಿ ರಾಜಕೀಯ ಜೀವನದಲ್ಲಿ, ಯಾರು ಬೆಳ್ ಮಾಡಿ ತೋರ್ಸಂಗಿಲ್ಲ. ಈಕೆಗೆ ಯಾಕೆ ನನಗೆ? ಎಸ್, ನಾನು ಅದನ್ನೇ ಹೇಳ್ತಾ ಇದ್ದೆ. ಎಂದೂ ಕೂಡ ಈ ರೀತಿ ಮಾತಾಡಿದ ರೇವಣ್ಣ ಈಗ ಯಾಕೆ ಹಿಂಗೆ ಮಾತಾಡಿದ್ರು? ರಾಜಕೀಯದಲ್ಲಿರಲಿಕ್ಕೆ ಎಂ ರೇವಣ್ಣ ನಾಲಾಯಕ್. ಜಾತಿ ನಿಂದನೆ ಮಾಡಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ರೇವಣ್ಣ. ಇದು ನಂದಿನಿ ದೂರು. ಅವ್ರು ನನ್ನನ್ನ ಕೆಟ್ಟ ಕೊಳಕ ಮಾತುಗಳಿಂದ ನಿಂದಿಸಿದ್ರು. ಕಾಂಗ್ರೆಸ್ ಕಾರ್ಯಕರ್ತೆ ಮೇಲೇನೆ ಅವ್ರು ಹಲ್ಲೆ ಮಾಡಿದ್ದಾರೆ. ಇದು ಕಾಂಗ್ರೆಸ್ ಕಾರ್ಯಕರ್ತೆ ನಂದಿನಿ ನಾಗರಾಜ್ ಅವರ ಹೇಳಿಕೆ. ಇದಕ್ಕೆ ಸಂಬಂಧಪಟ್ಟಂಗೆ ಆಕೆ ದೂರನ್ನು ಕೂಡ ದಾಖಲಿಸಿದ್ದಾರೆ. ಎಂ ರೇವಣ್ಣ ಗ್ಯಾರಂಟಿ ಇದು ಚೇರ್ಮನ್ ಇದಾರಲ್ಲ, ಅವ್ರ ಇವಾಗ ಮಹಿಳೆಯರಿಗೆ ಗ್ಯಾರಂಟಿ ಅಂತ ಕಾಂಗ್ರೆಸ್ ಪಕ್ಷ ಏನ್ ಹೋಗಿದೆ, ಅದ್ರ ಚೇರ್ಮನ್ ಮಹಿಳೆಯ ಮೇಲೆ ಹಲ್ಲೆ ಮಾಡ್ತಾರೆ, ಮತ್ತೆ ಮಹಿಳೆನ ಅಬ್ಯೂಸ್ ಮಾಡ್ತಾರೆ. ಬೇಕಾದ್ರೆ ಎಷ್ಟೊಂದ್ ಸತಿ ನೀವು ಬೇಕಾದ್ರೆ ಅವ್ರು ಫಾಲೋ ಅಪ್ ಮಾಡಿ ನೋಡಿ, ತುಂಬಾ ಆರೋಗ್ಯಂಟು ಮತ್ತೆ ತುಂಬಾ ವರ್ಗರ ಬಿಹೇವ್ ಮಾಡ್ತಾರೆ. ಈಸ್ ಅನ್ಫಿಟ್ ಟು ಬಿ ಪೊಲಿಟಿಷಿಯನ್. ಓಕೆ, ಅನ್ಫಿಟ್ ಟು ಬಿ ಪೊಲಿಟಿಷಿಯನ್ ಆಗೋದಕ್ಕೆ ನಾಲಾಯಕ ಆಗಿರೋರು. ಮತ್ತೆ ಮಹಿಳೆಯ ನಿಂದಕರು ಅವರು. ಮತ್ತೆ ಮಹಿಳೆ ಮೇಲೆ ದೌರ್ಜನ್ಯ ಮಾಡಿ, ಒಬ್ಬ ದಲಿತ ಹೆಣ್ಮಕ್ಳ ಮೇಲೆ ನನ್ನ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ನಾನು ಒಬ್ಬ ಆಲ್ ಇಂಡಿಯಾ ಪ್ರೊಫೆಷನಲ್ ಕಾಂಗ್ರೆಸ್ ಅಲ್ಲಿ ಸ್ಟೇಟ್ ಫೈನಾನ್ಸ್ ಹೆಡ್ ಆಗಿ ರೆಪ್ರೆಸೆಂಟೇಟಿವ್ ಮಾಡ್ತೀನಿ. ನನ್ನ ಮೇಲೆ ಈ ರೀತಿ ಹಲ್ಲೆ ಆದ್ರೆ ಬೇರೆ ಸಾಮಾನ್ಯ ಮಹಿಳೆಯರ ಗತಿ ಏನಾಗ್ಬೇಕು? ಏನ್ ಕಾರಣಕ್ಕೆ ಹಲ್ಲೆ ಮಾಡಿದ್ದೀನಿ? ನಾನು ಇವಾಗ ಕ್ವಶನ್ ಮಾಡಿದೆ. ಲಾಸ್ಟ್ ಟೈಮ್ ನಮ್ಗೆ ಏನೋ ಇಶ್ಯೂ ಆಗಿತ್ತು. ಇವಾಗ ಜಾತಿ ಬಗ್ಗೆ ಒಬ್ಬ ಹೆಣ್ಮಗಳನ್ನ ಪ್ರಾಸ್ಟಿಟ್ಯೂಟ್ ಅಂತ ಹೇಳಿದ್ರೆ ನೀವ್ ಯಾವಾಗ್ಲೇ ಆಗ್ಲಿ ಆ ಮನುಷ್ಯ ಸಿಕ್ಕಾಗ ಕೇಳ್ತೀರಲ್ವ, ಏನಕ್ಕೆ ಆ ಪದ ಬಳಕೆ ಮಾಡಿದ್ವಿ ಅಂತ. ನನ್ನ ಫೋನಲ್ಲಿ ರೆಕಾರ್ಡಿಂಗ್ ಇದೆ, ನಾನು ಕಳಿಸ್ಕೊಡ್ತೀನಿ. ನವೆಂಬರ್ ಅಲ್ಲಿ ಈ ವಿಚಾರ ಆಯ್ತು. ಅದಾದ್ಮೇಲೆ ನಾವು ಮಾವಳ್ಳಿ ಶಂಕರ್ಗೂ ಇನ್ಫಾರ್ಮೇಶನ್ ಮಾಡಿದ್ವಿ, ಮತ್ತೆ ಜಾತಿ ಬಗ್ಗೆ ಮಾತಾಡೋದು. ಓಕೆ ಫೈನ್, ಇವಾಗ ಸೇಮ್ ಪಕ್ಷದಲ್ಲೇ ಇರೋದ್ರಿಂದ ಬೇಡ ಕಂಪ್ಲೇಂಟ್ ಎಲ್ಲ ಏನು ಬೇಡ ಅಂತ ಸುಮ್ಮನೆ ಆದ್ವಿ.
ಬಟ್ ಆದ್ರೆ ಇವಾಗ ಸೆಕೆಂಡ್ ಟೈಮ್ ಕುಮಾರಕೃಪಾದಲ್ಲಿ ಸಿಕ್ಕಿದಾಗ ಇವತ್ತು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಮತ್ತೆ ಜಾತಿ ಬಗ್ಗೆ ಬೈದಿದ್ದಾರೆ, ಮತ್ತೆ ನನ್ನನ್ನ ಇಲ್ಲಿ ಕುತ್ತಿಗೆಗೂ ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಉಗ್ರಪ್ಪ ಅವರು ಹೆಣ್ಮಕ್ಳ ಬಗ್ಗೆ ತುಂಬಾ ಮಾತಾಡ್ತಾರೆ ಮೀಡಿಯಾದಲ್ಲಿ. ಅದೇ ಉಗ್ರಪ್ಪ ಅವರು ಈ ತರ ಹಲ್ಲೆ ಆದಾಗ ಬಂದು ಪ್ರಶ್ನೆ ಮಾಡ್ಲಿಲ್ಲ, ಮತ್ತೆ ನನಗೆ ಸಪೋರ್ಟ್ ಮಾಡ್ಲಿಲ್ಲ. ಮತ್ತೆ ಸೀನಿಯರ್ ಲೀಡರ್ಸ್ ಇದ್ರು, ಅವ್ರ ಜೊತೆ ಅಷ್ಟು ಜನ ಹುಡುಗರಿದ್ದಾರೆ, ನಾನು ಒಬ್ಳೆ ಹೆಣ್ಮಗ್ಳಿರೋದು, ನಾನು ಯಾರೊಬ್ರು ಸಪೋರ್ಟ್ ಮಾಡ್ಲಿಕ್ಕೆ ಬಂದಿಲ್ಲ, ನಾನೇ ಬಿಡಿಸ್ಕೊಂಡ್ ಬಂದಿದ್ದೀನಿ. ಆಮೇಲೆ ನಾನು ಮೆಡಿಕಲ್ ಮಾಡಿಸ್ಬಿಟ್ಟು ಪೊಲೀಸ್ ಸ್ಟೇಷನ್ ಬಂದೆ. 3 o'clock ಇಂದ ಪೊಲೀಸ್ ಸ್ಟೇಷನ್ ಅಲ್ಲಿ ಕುತ್ಕೊಂಡಿದ್ದೀನಿ. ಇವಾಗ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಆಗಿದೆ. ಅದು ಮೀಟಿಂಗ್ ತಗೊಂಡು ಇವಾಗ ಅವ್ರು ರಿಜಿಸ್ಟ್ರೇಷನ್ ಮಾಡಿ ಕೊಟ್ಟಿದ್ದಾರೆ. ಎಫ್ಐಆರ್ ಆಗ್ಲಿಲ್ಲ, ಬರೀ NCR ಮಾಡ್ಕೊಟ್ಟಿದ್ದಾರೆ ಅಷ್ಟೇ. ಮೆಡಿಕಲ್ ಆಗಿದೆ, ನನ್ನ ಕೈ ಇದು ನೀರ್ ಫ್ರಾಕ್ಚರ್ ಆಗಿದೆ, ಮತ್ತೆ ಮನೆ ಬಂದು ಇದು ರೈಟ್ ಮಾಡಕ್ ಆಗಲ್ಲ. 6 ವಾರ ಇದು ಐ ಹ್ಯಾವ್ ಟು ಗೋ ಫಾರ್ ಆರ್ಥೋಪೆಡಿಕ್ ಟ್ರೀಟ್ಮೆಂಟ್ ಹೋಗ್ಬೇಕು. ಒಂದು ಹೆಣ್ಮಗ್ಳಿಗೆ ಒಂದು ಕುಮಾರಕೃಪಾ ಗೆಸ್ಟ್ ಹೌಸ್ ಅಲ್ಲೇ ಪ್ರೊಟೆಕ್ಷನ್ ಇಲ್ಲ ಅಂದ್ರೆ, ವಿಧಾನಸೌಧದಲ್ಲೂ ಪ್ರೊಟೆಕ್ಷನ್ ಇಲ್ಲ, ಕುಮಾರಕೃಪಾದಲ್ಲೂ ಪ್ರೊಟೆಕ್ಷನ್ ಇಲ್ಲ. ಹೆಣ್ಮಕ್ಳಿಗೆ ಇನ್ನೇನಕ್ಕೆ ರಕ್ಷಣೆ ಕೊಡ್ತೀರಿ? HM ರೇವಣ್ಣ